ಕಡಲ-ತಡಿ ದಕ್ಷಿಣ ಕನ್ನಡದಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ನಿರಂತರ ಮಳೆಯ ಹಿನ್ನೆಲೆಯಲ್ಲಿ ನಾಳೆ ಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ. ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆ ಘೋಷಣೆ. ರಜೆಯನ್ನ ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ ಕೂಡ ಪಾಸ್ ಆಗಿದೆ. ನಾಳೆಯೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ರೆಡ್ ಅಲರ್ಟ್ ಘೋಷಿಸಿದೆ ಹವಾಮಾನ ಇಲಾಖೆ. ಇನ್ನೂ 1 ವಾರಗಳ ಕಾಲ ಇದೇ ರೀತಿಯ ಸತತ ಮಳೆ, ಇದೇ ರೀತಿಯ ಎಡಬಿಡದಂತಹ ಮಳೆ ಅಲ್ಲಿ ಬರುತ್ತೆ ಅನ್ನುವಂತಹ ಸೂಚನೆ ಪಾಸ್ ಆಗಿದೆ. ಜೊತೆಗೆ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿರುವಂಥದ್ದು. ಹಾಗಾಗಿ ಮುಂಜಾಗೃತಾ ಕ್ರಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನ ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ನು ಕೃಷ್ಣನಗರಿ ಉಡುಪಿಯಲ್ಲೂ ಕೂಡ ವರುಣನ ಅಬ್ಬರ ಜಾಸ್ತಿ ಆಗ್ತಾ ಇದೆ. ಉಡುಪಿಯಲ್ಲಿ ಕೋಟಿ ಚೆನ್ನಯ್ಯ ಗರಡಿಗೆ ನೀರು ನುಗ್ಗಿಬಿಟ್ಟಿದೆ. ಉಡುಪಿಯ ಮೂಡನಿಡಂಬೂರಿನ ಪ್ರಸಿದ್ಧ ಗರಡಿ ಜಲಾವೃತವಾಗಿದೆ. ಭಾರೀ ಮಳೆಯಿಂದ ಈ ಮಳೆಯ ನೀರು ಮನೆಗಳಿಗೂ ಕೂಡ ನುಗ್ಗಿ ಅವಾಂತರವನ್ನು ಸೃಷ್ಟಿ ಮಾಡಿದೆ. ಅಪಾರ್ಟ್ಮೆಂಟು, ಹೋಟೆಲ್ಗಳಿಗೆ ನೀರು ನುಗ್ಗಿದೆ. ಕೃಷ್ಣ ಮಠದ ಹೋಟೆಲ್ಗಳಿಗೂ ಕೂಡ ಜಲದಿಗ್ಬಂಧನ ಉಂಟಾಗಿದೆ. ಇಡೀ ರಾತ್ರಿ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ ತಗ್ಗು ಪ್ರದೇಶದ ಮನೆಗಳ ನಿವಾಸಿಗಳಿಗೆ ಉಂಟಾಗಿರುವಂಥದ್ದು. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ತಗ್ಗು ಪ್ರದೇಶದಲ್ಲಿರುವಂತಹ ದೇವಸ್ಥಾನ, ಮನೆ ಯಾವುದನ್ನು ಕೂಡ ಬಿಟ್ಟಿಲ್ಲ. ಮಳೆ ನೀರು ಎಲ್ಲ ಕಡೆ ನುಗ್ಗಿಬಿಟ್ಟಿದೆ. ಪರಿಣಾಮ ಹಲವು ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಮನೆಯ ಒಳಗಿರುವಂತಹ ಪೀಠೋಪಕರಣಗಳು, ಬೆಲೆ ಬಾಳುವಂತಹ ವಸ್ತುಗಳು, ದವಸ ಧಾನ್ಯಗಳು ಎಲ್ಲವೂ ಕೂಡ ಜಲಮಯ ಆಗಿದೆ. ನೀರನ್ನ ಹೊರಹಾಕಲಿಕ್ಕೆ ಸ್ಥಳೀಯರು ಪರದಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕರಾವಳಿ ಜಿಲ್ಲೆ ಉಡುಪಿಯಲ್ಲಿ ಕಳೆದ ರಾತ್ರಿ ಮತ್ತು ಮುಂಜಾನೆ ಬಿದ್ದಂತಹ ಗಾಳಿ ಮಳೆಯಿಂದ ಮೂಡನಿಡಂಬೂರು ಅನ್ನೋ ಒಂದು ವ್ಯಾಪ್ತಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಇಲ್ಲಿ ಸುಮಾರು 300ರಿಂದ 400 ಮನೆಗಳು ಇದೆ. ಮೂಡನಿಡಂಬೂರು, ಅಡ್ಕದಕಟ್ಟೆ, ಕಲ್ಸಂಕ, ಶನೀಶ್ವರ ದೇವಸ್ಥಾನ ಈ ಭಾಗಗಳಲ್ಲಿ ನಾವು ನೋಡ್ಬೋದು ಯಾವ ಪ್ರಮಾಣದಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ ಅನ್ನುವಂಥದ್ದು. ಈ ಭಾಗದಲ್ಲಿ 300ರಿಂದ 400 ಮನೆಗಳಿದೆ. ಇದೊಂದು ಲೇಔಟ್ ಥರ ಮಾಡ್ಕೊಂಡಿದ್ದಾರೆ. ಅಂದರೆ ದೊಡ್ಡ ದೊಡ್ಡ ಟೆರೆಸ್ನ ಮನೆಗಳು, 2 ಫ್ಲೋರ್ನ ಮನೆಗಳು ಇರುವಂಥದ್ದು. ಆದರೆ ಇದು ಬಯಲು ಗದ್ದೆಯಲ್ಲಿ ಈ ಮನೆಗಳನ್ನೆಲ್ಲವನ್ನು ಲೇಔಟ್ಗಳನ್ನು ನಿರ್ಮಾಣ ಮಾಡಿರೋದ್ರಿಂದ ಈ ಭಾಗಕ್ಕೆ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ಕಾರ್ಮಿಕರು ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆಲೆಸಿರುವಂಥದ್ದು. ಅಪಾರ್ಟ್ಮೆಂಟ್ಗಳ ನಿವಾಸಿಗಳು ಕೂಡ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ನೋಡ್ಬೋದು ಸುತ್ತಮುತ್ತಲಿನ ಮನೆಗೆ ಹೋಗುವ ಸಂಪರ್ಕ ರಸ್ತೆ ಎಲ್ಲಿ ಅಂತ ಗೊತ್ತಾಗದಷ್ಟು ಪ್ರಮಾಣದಲ್ಲಿ ನೀರು ನುಗ್ಗಿದೆ. ಆ ಭಾಗದಲ್ಲೇ ನಾವು ನೋಡ್ಬೋದು ಮನೆಗಳು. ಇವರೆಲ್ಲರೂ ಕೂಡ ವರ್ಷದಲ್ಲಿ ಒಂದು 3-4 ದಿವಸ ಸಂಪೂರ್ಣವಾಗಿ ಜಲ ದಿಗ್ಬಂಧನ ಆಗಿರ್ತಾರೆ. ಅವರೆಲ್ಲರೂ ಕೂಡ ಮನೆಯಲ್ಲೇ ಉಳ್ಕೊಳ್ತಾರೆ ನೀರಿನ ಮಟ್ಟ ಕೆಳಗೆ ಆಗುವವರೆಗೆ. ನಾವು ನೋಡ್ಬೋದು ದೃಶ್ಯಗಳಲ್ಲಿ, ಭಾಗಗಳಲ್ಲಿ ವಾಹನಗಳಿರುವಂಥದ್ದು, ಜನ ವಸತಿ ಇದೆ. ಎಲ್ಲರೂ ಕೂಡ ಜಲ ದಿಗ್ಬಂಧನಕ್ಕೆ ಒಳಗಾಗಿ ಹೊರಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಇದೇ ಏರಿಯಾದಲ್ಲಿ ಕಳೆದ ಬಾರಿ ಕೂಡ 2-3 ದಿವಸ ನಿರಂತರವಾಗಿ ಮಳೆ ಸುರಿದಿತ್ತು. ಹಾಗಾಗಿ ಈ ಭಾಗಕ್ಕೆ ಜನರನ್ನು ಶಿಫ್ಟ್ ಮಾಡುವಂತಹ ಪ್ರಮೇಯ ಬರೋದಿಲ್ಲ. ಯಾಕಂತಂದರೆ ಇವರಿಗೆಲ್ಲ ಅಭ್ಯಾಸ ಆಗಿದೆ ನೆರೆ ಬಂದೇ ಬರ್ತದೆ ಅನ್ನುವಂಥದ್ದು. ಅದರ ಪಕ್ಕದಲ್ಲೇ ಒಂದು ಗರಡಿ ಇದೆ. ಇದು ಮೂಡನಿಡಂಬೂರು ಬ್ರಹ್ಮಬೈದರ್ಕಳ ಗರಡಿ ಅನ್ನುವಂಥದ್ದು. ಈ ಗರಡಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಬೆಳಗಿನ ಪೂಜೆಗೆ ಇಲ್ಲಿನ ಅರ್ಚಕರು ಬಂದು ಪೂಜೆ ಮಾಡಿಕೊಂಡು ಹೋಗಿದ್ದಾರೆ ಬಿಟ್ಟರೆ ಯಾರಿಗೂ ಕೂಡ ಭಕ್ತರಿಗೆ ಬರುವಂತಹ ಅವಕಾಶಗಳು ಸಿಕ್ಕಿಲ್ಲ ಇವತ್ತು. ಯಾಕಂದರೆ ಇಲ್ಲಿಗೆ ಬರಲಿಕ್ಕೆ ಚಾನ್ಸೇ ಇಲ್ಲ. ಅಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿರುವಂಥದ್ದು. ಮೂಡನಿಡಂಬೂರು ಗರಡಿ ಇದು ಪ್ರತಿ ಮಳೆಗಾಲದಲ್ಲೂ ಕೂಡ ಒಂದು ಬಾರಿ ಜಲಾವೃತ ಆಗುವಂತಹ ಪ್ರತೀತಿ ಇದೆ. ಹಾಗಾಗಿ ಇವರಿಗೇನು ಕೂಡ ಆಶ್ಚರ್ಯ ಅಲ್ಲ. ಯಾಕಂದರೆ ಇವರಿಗೆ ಆಗಿರೋ ಆಶ್ಚರ್ಯ ಜೂನ್ ತಿಂಗಳಲ್ಲೇ ನೆರೆ ಬಂತ ಅನ್ನುವಂಥದ್ದು. ಅಂದರೆ ವಿಪರೀತವಾದ ಗಾಳಿ ಮಳೆ ಮತ್ತು ಭಾರೀ ಪ್ರಮಾಣದಲ್ಲಿ ಸುತ್ತಮುತ್ತಲಿನಿಂದ ನೀರು ಹರಿದು ಬಂದಿರೋದ್ರಿಂದ ಈ ಬೈದರ್ಕಳ ಗರಡಿ, ಮೂಡನಿಡಂಬೂರು 1 ಅನ್ನುವಂಥದ್ದು. ಇವರು ಇಲ್ಲಿನ ಅರ್ಚಕರು ಕೂಡ ಬೆಳಗಿನ ಪೂಜೆಯನ್ನು ಮುಗಿಸಿಕೊಂಡು ಬೀಗ ಹಾಕಿ ಹೋಗಿದ್ದಾರೆ. ನಾವು ನೋಡ್ಬೋದು ತುಳಸಿ ಕಟ್ಟೆ, ದೀಪಸ್ತಂಭ ಎಲ್ಲವೂ ಕೂಡ ಜಲಾವೃತ ಆಗಿದೆ. ಪಕ್ಕದಲ್ಲೇ ಬಾವಿ ಇದೆ. ಬಾವಿಯ ಮಟ್ಟದ ಕೆಳಗೆ ನೀರಿರುವಂಥದ್ದು, ಅಂದರೆ ಬಾವಿಯ ಮಟ್ಟದ ಮೇಲೆ ಇದೆ, ಇಲ್ಲಿ ನೀರಿರುವಂಥದ್ದು. ಹಾಗಾಗಿ ಈ ಭಾಗದಲ್ಲಿ ವಾಹನಗಳು ಸಂಚಾರ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದರೆ ಅಷ್ಟರ ಮಟ್ಟಿಗೆ ನೀರಿದೆ, ವಾಹನಗಳು ಕೆಡುವಂಥ ಪರಿಸ್ಥಿತಿ. ಹಾಗಾಗಿ ನಾವು ನೋಡ್ಬೋದು ದೂರದಲ್ಲಿ ಬ್ರಿಡ್ಜ್ ಇದೆ. ಆ ಬ್ರಿಡ್ಜ್ನಲ್ಲೇ ಈ ಭಾಗದ ಜನರು ವಾಹನಗಳನ್ನು ಇಟ್ಟು ಇಲ್ಲಿಗೆ ಬಂದಿದ್ದಾರೆ. ಅಂದರೆ ನಡ್ಕೊಂಡೇ ಬಂದಿದ್ದಾರೆ. ಮತ್ತು ಆ ಭಾಗದಲ್ಲಿ ಯಾರು ಮನೆಗಳಲ್ಲೇ ವಾಹನಗಳು ಇದೆ ಅವರು ಇವತ್ತು ವಾಹನಗಳನ್ನು ತೆಗೆಯದೆ ಮನೆಯಲ್ಲೇ ಉಳ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯಕ್ಕೆ ನೋಡಿದರೆ ಮಳೆಯ ವಾತಾವರಣ ಮತ್ತು ಮೋಡ ಮುಸುಕಿದ ವಾತಾವರಣ ಜಿಲ್ಲೆಯಲ್ಲಿ ಇರೋದ್ರಿಂದ ಇನ್ನೂ ಕೂಡ ಮಳೆ ಮುಂದುವರಿಯುವಂತಹ ಸಾಧ್ಯತೆ ಇದೆ. ಈ ಭಾಗದಲ್ಲಿ
ನೆರೆಯ ಮಟ್ಟ ಇಳಿಲಿಕ್ಕೆ ಇನ್ನು ಕೂಡ ಒಂದೆರಡು ದಿವಸ ಬೇಕಾಗಬಹುದು ಅನ್ನುವಂತಹ ಮಾತುಗಳನ್ನು ಸ್ಥಳೀಯರು ಹೇಳ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ ಟಿವಿ, ಉಡುಪಿ.